ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಕಸಕಸೆ ಪಾಯಸವನ್ನು ಮಾಡೋದು ತೋರಿಸ್ತಾ ಇದ್ದೇನೆ. 1 ಗ್ಲಾಸ್ ಹಾಲು ಮತ್ತು 1 ಗ್ಲಾಸ್ ನೀರು, ಬೆಲ್ಲ ಮತ್ತು ಕೊಬ್ಬರಿ, 1 ಬಟ್ಲ ಅಕ್ಕಿ ಮತ್ತು 2 ಏಲಕ್ಕಿ ಮತ್ತು ಕಸಕಸೆ, ಬಾದಾಮ್, ಕಾಜು ಮತ್ತು ಕಟಿಂಗ್ ಮಾಡಿದ ಬಾದಾಮ್ ಮತ್ತು ಪೀಸಸ್ ಕಾಜು ಇಷ್ಟು ಎಲ್ಲ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಇವಾಗ ನಾವು ಮಿಕ್ಸರ್ ಜಾರಲ್ಲಿ ಕಸಕಸೆ ಒಂದು ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಆಗಿ ಹಾಲನ್ನು ಹಾಕಿ ಮತ್ತೆ ಗ್ರೈಂಡರ್ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಒಂದು ಬಾಣಲೆಗೆ ತುಪ್ಪವನ್ನು ಹಾಕಿಟ್ಟಿದ್ದೇನೆ. ಇದಕ್ಕೆ ಬಾದಾಮ್ ಮತ್ತು ಕಾಜು ಎಲ್ಲವನ್ನು, ಕಸಕಸೆ ಮತ್ತು ಕೊಬ್ಬರಿ ಮತ್ತು ರೈಸ್ ಎಲ್ಲವನ್ನು ಮಿಕ್ಸರ್ ಮಾಡಿದಂಥ ಇದು ಪೇಸ್ಟ್ ಇದೆ. ಇವಾಗ ನಾವು ಇದಕ್ಕೆ ತುಪ್ಪದಲ್ಲಿ ಸ್ವಲ್ಪ ಹಾಕಿ ಮಸಾಲೆ ಹುರ್ಕೊಳ್ಳೋಣ. ಇದು ನಾವು ತುಪ್ಪದಲ್ಲಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಾದ್ರೆ. ಈಗ 1 ಗ್ಲಾಸ್ ಹಾಲನ್ನು ನಾನು ಹಾಕ್ತಾ ಇದ್ದೀನಿ. ಇವಾಗ ನಮ್ಮದು ಕಸಕಸೆಯನ್ನು ಎಲ್ಲ ನಾನು ಹಾಲನ್ನು ಹಾಕಿ ಹೀಗೆ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕುದಿಲಿಕ್ಕೆ ಬಿಡೋಣ. ಕಸಕಸೆ ಪಾಯಸವನ್ನು ಕುದೀತಾ ಇದೆ. ಇದಕ್ಕೆ ನಾವು ಬೆಲ್ಲವನ್ನು ಹಾಕೋಣ. ಇದು ಲೋ ಫ್ಲೇಮಲ್ಲಿ ಇಟ್ಟು ಬೆಲ್ಲವನ್ನು ಹಾಕೊಂಡರೆ ಚೆನ್ನಾಗಿ ಗಸಗಸೆ ಪಾಯಸ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇವಾಗ ನಮ್ಮದು ಗಸಗಸೆ ಪಾಯಸ ತಿನ್ನಲಿಕ್ಕೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಮಸ್ತಾಗಿ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ನೀವು ಮನೆಯಲ್ಲಿ ಮಾಡಿ ತಿಂದು ಹೇಗಾಗಿದೆ ಅಂತ ಕಮೆಂಟ್ಸ್ ಮಾಡಿ. ನಿಮ್ಮ ಅಡುಗೆ ಮನೆ ಚಾನಲ್ ಮಂಗಳಾ ಜೋರಾಪುರ್ ಮಾಡುವ ನಮಸ್ಕಾರಗಳು.